ಕುರ್ಚಿ ಕಿತ್ತಾಟದ ವಿಚಾರವಾಗಿ ಜಮೀರ್ ಅಹಮದ್ ಕೂಡ ಮಾತಾಡಿದ್ದಾರೆ. ಯಾರ್ಯಾರ ಜೊತೆ ಎಷ್ಟೆಷ್ಟು ಜನ MLAಗಳಿದ್ದಾರೆ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. DKC ಜೊತೆಗೆ 139 ಜನ ಇದ್ದಾರೆ, CM ಜೊತೆಗೆ 139 ಜನ ಇದ್ದಾರೆ, ಹೈಕಮಾಂಡ್ ಜೊತೆಗೂ 139 ಜನ ಇದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ CM ಆಗಿರ್ತಾರೆ. 2028ರಲ್ಲಿ ಬೇಕಾದ್ರೆ DK ಶಿವಕುಮಾರ್ CM ಆಗಲಿ. ಹೈಕಮಾಂಡ್ ಮಾತನ್ನ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಹೇಳಿದ್ದಾರೆ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ 139 ಜನ ಇದ್ದಾರೆ MLAಗಳು. ಸಿದ್ದರಾಮಯ್ಯ ಜೊತೆ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ DK ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವ್ಯಾರೂ ದಾಟಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಭಾವಿಸ್ತೀನಿ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಜಮೀರ್ ಅಹಮದ್ ಕೂಡ ಮಾತಾಡಿದ್ದಾರೆ. ಯಾರ್ಯಾರ ಜೊತೆ ಎಷ್ಟೆಷ್ಟು ಜನ MLAಗಳಿದ್ದಾರೆ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. DKC ಜೊತೆಗೆ 139 ಜನ ಇದ್ದಾರೆ, CM ಜೊತೆಗೆ 139 ಜನ ಇದ್ದಾರೆ, ಹೈಕಮಾಂಡ್ ಜೊತೆಗೂ 139 ಜನ ಇದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ CM ಆಗಿರ್ತಾರೆ. 2028ರಲ್ಲಿ ಬೇಕಾದ್ರೆ DK ಶಿವಕುಮಾರ್ CM ಆಗಲಿ. ಹೈಕಮಾಂಡ್ ಮಾತನ್ನ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಹೇಳಿದ್ದಾರೆ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ 139 ಜನ ಇದ್ದಾರೆ MLAಗಳು. ಸಿದ್ದರಾಮಯ್ಯ ಜೊತೆ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ DK ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವ್ಯಾರೂ ದಾಟಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಭಾವಿಸ್ತೀನಿ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಜಮೀರ್ ಅಹಮದ್ ಕೂಡ ಮಾತಾಡಿದ್ದಾರೆ. ಯಾರ್ಯಾರ ಜೊತೆ ಎಷ್ಟೆಷ್ಟು ಜನ MLAಗಳಿದ್ದಾರೆ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. DKC ಜೊತೆಗೆ 139 ಜನ ಇದ್ದಾರೆ, CM ಜೊತೆಗೆ 139 ಜನ ಇದ್ದಾರೆ, ಹೈಕಮಾಂಡ್ ಜೊತೆಗೂ 139 ಜನ ಇದ್ದಾರೆ. 2028ರವರೆಗೆ ಸಿದ್ದರಾಮಯ್ಯ CM ಆಗಿರ್ತಾರೆ. 2028ರಲ್ಲಿ ಬೇಕಾದ್ರೆ DK ಶಿವಕುಮಾರ್ CM ಆಗಲಿ. ಹೈಕಮಾಂಡ್ ಮಾತನ್ನ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಹೇಳಿದ್ದಾರೆ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ 139 ಜನ ಇದ್ದಾರೆ MLAಗಳು. ಸಿದ್ದರಾಮಯ್ಯ ಜೊತೆ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು 139 ಜನ, 60 ಜನ 70 ಜನ ಇಲ್ಲ, 130 ಜನ DK ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವ್ಯಾರೂ ದಾಟಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಭಾವಿಸ್ತೀನಿ. ಶಿವಕುಮಾರ್ ಅವ್ರ ಪರವಾಗಿ 40 ಇಂದ 50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಜಮೀರ್ ಅಹಮದ್ ಕೂಡ ಮಾತಾಡಿದ್ದಾರೆ.
ಯಾರ್ಯಾರ ಜೊತೆ ಎಷ್ಟೆಷ್ಟು ಜನ MLA ಗಳಿದ್ದಾರೆ ಅನ್ನೋಂಥ ಮಾತನ್ನ ಕೂಡ ಅವ್ರು ಹೇಳಿದ್ದಾರೆ. DKC ಜೊತೆಗೆ 139 ಜನ ಇದ್ದಾರೆ, CM ಜೊತೆಗೆ 139 ಜನ ಇದ್ದಾರೆ, ಹೈಕಮಾಂಡ್ ಜೊತೆಗೂ 139 ಜನ ಇದ್ದಾರೆ. 2028 ಸಿದ್ದರಾಮಯ್ಯ CM ಆಗಿರ್ತಾರೆ. 2028ರಲ್ಲಿ ಬೇಕಾದ್ರೆ DK ಶಿವಕುಮಾರ್ CM ಆಗ್ಲಿ. ಹೈಕಮಾಂಡ್ ಮಾತನ್ನ, ಹೈಕಮಾಂಡ್ ಹಾಕಿದ ಗೆರೆಯನ್ನ ನಾವು ದಾಟೋದಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಹೇಳಿದ್ದಾರೆ. DK ಶಿವಕುಮಾರ್ ಅವ್ರ ಪರವಾಗಿ 40-50 ಜನ MLAಗಳು ಸಹಿ ಹಾಕಿದ್ದಾರೆ. DK ಶಿವಕುಮಾರ್ ಜೊತೆ 139 ಜನ ಇದ್ದಾರೆ MLAಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು. 139 ಜನ, 60 ಜನ 70 ಜನ ಇಲ್ಲ, 130 ಜನ DK ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವ್ಯಾರೂ ದಾಟಲ್ಲ. 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ.